ಈ ಫರ್ಟಿಲೈಸರ್ ಹೇಗೆ ತಯಾರು ಮಾಡಿದ್ದೀನಿ ಅಂತ ನಿಮಗೆಲ್ಲ ಗೊತ್ತಾದರೆ ತುಂಬಾ ಶಾಕ್ ಆಗ್ತೀರ. ತುಂಬ ಎಫೆಕ್ಟಿವ್ ಆಗಿದೆ, ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನೋಡಿ. ಹಾಳಾಗಿರುವಂಥ ಗಿಡಗಳಲ್ಲಿ ಎಷ್ಟು ಮೊಗ್ಗು ಬರ್ತಾ ಇದೆ, ನಾನು ಏನೆಲ್ಲ ಆರೈಕೆ ಮಾಡಿದ್ದೀನಿ, ಯಾವ್ಯಾವ ಫರ್ಟಿಲೈಸರ್ ಹಾಕ್ತಾ ಇದ್ದೀನಿ ಅನ್ನೋದನ್ನು ಪ್ರತಿಯೊಂದು ವಿಡಿಯೋನಲ್ಲಿ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ಎಷ್ಟೇ ಗಿಡಗಳನ್ನು ಹಾಳಾಗಿದ್ರೂ ಕೂಡ ಡಿಸಪಾಯಿಂಟ್ ಆಗದೆ, ಬೇಜಾರಾಗದೆ ಅವುಗಳನ್ನು ನಾವೇನು ಮಾಡ್ಬೋದು, ಮತ್ತೆ ಅದರಲ್ಲಿ ಹೂಗಳು ಚಿಗುರು ಬರುವಂತೆ ಮಾಡ್ಕೊಳ್ಬೋದು. ನೋಡಿ, ಒಂದೊಂದು ಬ್ರಾಂಚ್ನಲ್ಲಿ 8ರಿಂದ 10 ಮೊಗ್ಗುಗಳಿದೆ. ಮಿನಿಮಮ್ 6ರಿಂದ 7 ಮೊಗ್ಗುಗಳಾದರೂ ಇದ್ದೇ ಇದೆ. ಎಲೆಗಳು ಇವಾಗ ಬರ್ತಾ ಇದೆ. ಅದ್ರ ಜೊತೆಗೆ ನಾವು ಆಲ್ರೆಡಿ ಮಣ್ಣೇನು ಚೆನ್ನಾಗಿ ರೆಡಿ ಮಾಡಿರ್ತೀವಲ್ಲ, ಆ ಒಂದು ಮಣ್ಣಿನ ಎಫೆಕ್ಟ್, ಮಳೆ ನೀರಿನಿಂದ ಗಿಡಗಳಿಗೆ ಸಿಕ್ಕಿರುವಂಥ ಮೈಕ್ರೋನ್ಯೂಟ್ರಿಯೆಂಟ್ಸಿಂದ ಗಿಡಗಳಲ್ಲಿ ಎಷ್ಟೇ ಹಾನಿಯಾದರೂ ಕೂಡ ಮತ್ತೆ ಗಿಡಗಳು ಚೇತರಿಸ್ಕೊಳ್ತಾ ಇದೆ. ಅದರ ಜೊತೆಗೆ ನಾನು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇರುವಂಥ ಶ್ರಮದಿಂದ ತುಂಬ ಚೆನ್ನಾಗಿ ಗಿಡಗಳು ಬೆಳೀತಾ ಇದೆ, ಹೂಗಳು ಬರ್ತಾ ಇದೆ. ಸುಮಾರು 1 ತಿಂಗಳಾಯಿತು ನನ್ನ ಗಿಡದಲ್ಲಿ ತುಂಬಾ ಹೂಗಳು ಕಡಿಮೆ ಆಗಿಬಿಟ್ಟಿತ್ತು. ಪೂಜೆಗೂ ಕೂಡ ಹೂಗಳಿರಲಿಲ್ಲ, ಅಷ್ಟು ಗಿಡಗಳು ಹಾಳಾಗೋಗಿತ್ತು. ನಾನು ಕಂಟಿನ್ಯೂಯಸ್ ಆಗಿ ಈ ರೀತಿಯ ಹೋಮ್ ಮೇಡ್ ಲಿಕ್ವಿಡ್ ಫರ್ಟಿಲೈಸರನ್ನು ಹಾಕ್ತಾ ಇರೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬೆಳೀತಾ ಇದೆ. ನೋಡಿ, ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಒಂದು 3 ವಸ್ತುಗಳನ್ನು ಬಾಯ್ಲ್ ಮಾಡಿ, ಅಂತಂದರೆ ಕುದಿಸ್ಕೊಂಡು ತೊಗೊಂಡು ಬಂದಿದ್ದೀನಿ. ಇನ್ನೂ ಬಿಸಿಯಾಗಿದೆ, ತುಂಬಾ ಬಿಸಿಯಾಗಿದೆ. ಇದರಲ್ಲಿ ಏನು ಹಾಕಿದ್ದೀನಿ, ಎಷ್ಟು ಅಳತೆಯಲ್ಲಿ ಹಾಕಿದೆ ಅನ್ನೋದನ್ನು ನಾನು ನಿಮಗೆ ಮುಂದೆ ತಿಳಿಸ್ತೀನಿ. ಸೊ ವಿಡಿಯೋನ ಯಾರೂ ಸ್ಕಿಪ್ ಮಾಡಬೇಡಿ. ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್. ನೋಡಿ, ನಿಮಗೆ ಮೇಲ್ಗಡೆ ಕಾಣಿಸ್ತಾ ಇರ್ಬೋದು ಬಾಳೆಹಣ್ಣಿನ ಸಿಪ್ಪೆ. ಹೌದು, ಬಾಳೆಹಣ್ಣಿನ ಸಿಪ್ಪೆ ಜೊತೆಗೆ ನಾನಿಲ್ಲಿ ಇನ್ನೆರಡು ವಸ್ತುಗಳನ್ನು ಹಾಕಿದ್ದೀನಿ. ಇವುಗಳನ್ನು ಹಾಕುವಂಥ ಉದ್ದೇಶ ಏನು ಅಂತಂದರೆ, ಮಳೆ ನೀರಿನಿಂದ ಆಲ್ರೆಡಿ ನನ್ನ ಗಿಡಗಳಿಗೆ ನೈಟ್ರೋಜನ್ ಹೇರಳವಾಗಿ ಸಿಕ್ಕಿದೆ. ಗಿಡಗಳಿಗೆ ಎಷ್ಟು ಬೇಕೋ ಅಷ್ಟು ನೈಟ್ರೋಜನ್ ಸಿಕ್ಕಿರೋದ್ರಿಂದ ಇನ್ನು ಮುಂದೆ ನನಗೆ ಆ ಗಿಡಗಳಲ್ಲಿ ಹೂಗಳು ಬೇಕು ಅಂತಂದರೆ ನಾನು ಇದಕ್ಕೆ ಪೊಟ್ಯಾಷಿಯಮ್ ಮತ್ತು ಫಾಸ್ಫರಸ್, ಐರನ್, ಕ್ಯಾಲ್ಶಿಯಂ ಜೊತೆಗೆ ಆ್ಯಸಿಡಿಕ್ ಅಂಶ ಇರುವಂಥ ವಸ್ತುಗಳನ್ನು ಕೊಡಬೇಕಾಗಿದೆ. ಆ ಆ್ಯಸಿಡಿಕ್ ಅಂಶ ಇರುವಂಥ ವಸ್ತುಗಳನ್ನು ಕೊಟ್ಟಾಗಲೇ ಮಾತ್ರ ನನ್ನ ಮಣ್ಣು ಆ್ಯಸಿಡಿಕ್ ಆಗುತ್ತೆ. ಇದರಿಂದ ನಾನು ಹಾಕುವಂಥ ಫರ್ಟಿಲೈಸರ್ ಚೆನ್ನಾಗಿ ಕೆಲಸ ಮಾಡುತ್ತೆ. ನೋಡಿ, ಅದಕ್ಕೂ ಮುಂಚೆ ನೋಡಿ, ಸ್ವಲ್ಪ ಈ ಒಂದು ಫರ್ಟಿಲೈಸರ್ ತಣ್ಣಗಾದ ನಂತರ ರೂಮ್ ಟೆಂಪ್ರೇಚರ್ನಲ್ಲಿ ತಣ್ಣಗಾಗೋದಕ್ಕೆ ಬಿಡಿ, ಉಗುರು ಬೆಚ್ಚಗಿದ್ರೆ ನಡೆಯುತ್ತೆ. ನಾನಿಲ್ಲಿ ತಣ್ಣಗಾದ ನಂತರ ಇದನ್ನು ಜರಡಿ ಹಿಡ್ಕೊಳ್ತಾ ಇದ್ದೀನಿ. ಈ ಬಾಯ್ಲ್ ಮಾಡಿರುವಂಥ ಫರ್ಟಿಲೈಸರ್ ಒಂದು ರೀತಿ ಯೂಸ್ ಮಾಡಿದ್ರೆ, ತೆಳ್ಳಗಾಗಿರುವಂಥ ಫರ್ಟಿಲೈಸರನ್ನು ಇನ್ನೊಂದು ರೀತಿಯಲ್ಲಿ ಯೂಸ್ ಮಾಡೋಣ. ನೋಡಿ, ಜರಡಿ ಹಿಡ್ಕೊಂಡಂತಹ ಲಿಕ್ವಿಡನ್ನು ಒಂದು ಕಂಟೈನರ್ನಲ್ಲಿ ಹಾಕಿ ಸೈಡಲ್ಲಿ ಎತ್ತಿಟ್ಟಿದ್ದೀನಿ. ಈ ಬಾಯ್ಲ್ ಮಾಡಿರುವಂಥ ವಸ್ತುಗಳನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ತೊಗೊಳ್ಳಿ. ನೀರನ್ನು ಹಾಕಬೇಡಿ, ನೀರು ಅದರಲ್ಲಿ ಎಷ್ಟಿರುತ್ತೋ ಅಷ್ಟು ಸಾಕು. ಒಂದು ವೇಳೆ ಚೆನ್ನಾಗಿ ಫೈನ್ ಪೇಸ್ಟ್ ಆಗ್ತಾ ಇಲ್ಲ ಅಂತಂದರೆ ನೀವು ಮೇಲ್ಗಡೆಯಿಂದ ಸ್ವಲ್ಪ ಹಾಕಿದರೆ ಅಡ್ಡಿಲ್ಲ. ಆದರೆ ನನ್ನ ಪ್ರಕಾರ ಆಲ್ರೆಡಿ ನಾವು ಇದನ್ನು ಕುದಿಸಿರ್ತೀವಲ್ಲ, ಒಂದು 10ರಿಂದ 15 ನಿಮಿಷ ಕುದಿಸಿ. ಬಾಳೆಹಣ್ಣು ಸಿಪ್ಪೆ ಅಷ್ಟೊತ್ತಿಗೆ ಆಗಲಿ ಏನಾಗುತ್ತೆ, ಇದು ಫೈನ್ ಪೇಸ್ಟ್ ಆಗೋ ರೀತಿ ಕುದಿಯುತ್ತೆ, ಬಾಯ್ಲ್ ಆಗುತ್ತೆ. ಇದನ್ನು ಕುದಿಸಿ ಆಮೇಲೆ ಏನು ಮಾಡಬೇಕು, ಒಂದು 4ರಿಂದ 5 ಲೀಟರ್ ನೀರಿನಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಕುದಿಸುವಂಥ ಉದ್ದೇಶ ಏನು ಅಂತಂದರೆ, ತುಂಬ ನೀವು ವಿಡಿಯೋಗಳಲ್ಲಿ ಅದಕ್ಕೆ ನಾನು ಕೂಡ ಹೇಳಿದ್ದೀನಿ, ಒಣಗಿಸಿ ಪೌಡ್ರ್ ಮಾಡಿ ಮಿಕ್ಸಿ ಜಾರ್ನಲ್ಲಿ ಪೌಡ್ರ್ ಮಾಡಿಕೊಂಡು ಗಿಡಗಳಿಗೆ ಹಾಕ್ಬೋದು. ಆಮೇಲೆ ಹಸಿಯಾಗಿರುವಂಥ ಬಾಳೆಹಣ್ಣನ್ನು ಕಟ್ ಮಾಡಿ ನೀರಿನಲ್ಲಿ 1-2 ದಿನ ನೆನೆ ಇಟ್ಟು ಅದನ್ನು ಕೂಡ ಹಾಕ್ಬೋದು. ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ, ನೆನೆಸಿರುವಂಥ ಫರ್ಟಿಲೈಸರ್ನಲ್ಲಿರುವಂಥ ಅಂಶ ಲಿಕ್ವಿಡ್ನಲ್ಲಿ ಸಿಗುತ್ತೆ. ಉಳಿದಿರುವಂಥ ಹಸಿ ಬಾಳೆಹಣ್ಣು ಸಿಪ್ಪೆ ನಾವು ಎಸೆದು ಬಿಡ್ತೀವಿ, ಇಲ್ಲ ಕಂಪೋಸ್ಟ್ ಬಿನ್ನಲ್ಲಿ ಹಾಕ್ತೀವಿ, ಅದರ ಸಂಪೂರ್ಣವಾದಂಥ ಪೋಷಕಾಂಶ ಸಿಗಲ್ಲ. ಜೊತೆಗೆ ಪೌಡ್ರ್ ಮಾಡಬೇಕಾದ್ರೆ ತುಂಬ ಟೈಮ್ ಹಿಡಿಯುತ್ತೆ. ತುಂಬ ಜನರಿಗೆ ಟೈಮ್ ಇರಲ್ಲ ಇಷ್ಟೆಲ್ಲ ಮಾಡೋದಕ್ಕೆ. ಅವರು ಈ ಒಂದು ಮೆಥಡನ್ನು ಅನುಸರಿಸ್ಕೊಳ್ಬೋದು. ಇನ್ನೊಂದೇನು ಅಂತಂದರೆ, ತುಂಬ ಜನರ ಒಂದು ಡೌಟ್ ಇರುತ್ತೆ, ಬಾಳೆಹಣ್ಣಿನ ಸಿಪ್ಪೆಯಿಂದ ಗಿಡದ ಮಣ್ಣಿನಲ್ಲಿ ಇರುವೆಗಳು ಬರ್ಬೋದೇನೋ ಬೇಸಿಗೆಯಲ್ಲಿ. ಇವಾಗ ಇದನ್ನು ನಾವು ಬಾಯ್ಲ್ ಮಾಡ್ತಾ ಇದ್ದೀವಲ್ಲ, ಹಾಗಾಗಿ ಅದರಲ್ಲಿರುವಂಥ ಸಕ್ಕರೆ ಅಂಶ ಕಂಪ್ಲೀಟಾಗಿ ಹೊರಟೋಗುತ್ತೆ. ಇದರ ಒಂದು ಫಲವತ್ತತೆ ಅಂತಂದರೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡುವಂಥ ಒಂದು ಅಂಶ ಏನಾಗುತ್ತೆ, ಇದರಲ್ಲಿ ಇನ್ಕ್ರೀಸ್ ಆಗುತ್ತೆ. ಹಾಗೆ ಸಿಪ್ಪೆಯಲ್ಲಿರುವಂಥ ಪೊಟ್ಯಾಷಿಯಮ್, ಫಾಸ್ಫರಸ್, ಕ್ಯಾಲ್ಶಿಯಂ, ಐರನ್ ಈ ಎಲ್ಲ ಅಂಶಗಳು ಗಿಡಗಳಿಗೆ ಕಂಪ್ಲೀಟಾಗಿ ಸಿಗುತ್ತೆ, ಯಾವುದೂ ವೇಸ್ಟ್ ಆಗಲ್ಲ. ನೋಡಿ, ನಾನಿಲ್ಲಿ ಒಂದು 5ರಿಂದ 6 ಲೀಟರ್ನಷ್ಟು ನೀರಿನಲ್ಲಿ ಈ ಒಂದು ಫರ್ಟಿಲೈಸರನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಾಧ್ಯವಾದಷ್ಟು ತೆಳುವಾಗಿ ಮಾಡ್ಕೊಳ್ಳಿ. ನೋಡಿ, ಈ ಗಿಡವನ್ನು ನಾನು ಹಿಂದಿನ ವಿಡಿಯೋಗಳಲ್ಲಿ ಕೂಡ ತೋರಿಸಿದ್ದೀನಿ. ತುಂಬ ಹಾಳಾಗಿರುವಂಥ ಮಿನಿಯೇಚರ್ ಗುಲಾಬಿ ಗಿಡ. ಇದು ಇವಾಗ ರಿಕವರಿ ಆಗೋದ್ರ ಜೊತೆಗೆ ಮೊಗ್ಗು ಬರ್ತಾ ಇದೆ. ಪ್ರತಿ ಬ್ರಾಂಚ್ನಲ್ಲಿ ಚಿಕ್ಕ ಚಿಕ್ಕ ಮೊಗ್ಗು ಕಾಣಿಸ್ತಾ ಇದೆ. ನೋಡಿ, ಇದೇ ನಾವು ಪಟ್ಟಂತಹ ಶ್ರಮಕ್ಕೆ ನಮಗೆ ಸಿಗುವಂಥ ಫಲಿತಾಂಶ ಅಥವಾ ಫಲ ಅನ್ಬೋದು. ಈ ಗಿಡಕ್ಕೂ ಕೂಡ ನಾನು ಈ ಲಿಕ್ವಿಡನ್ನು ಹಾಕ್ತಾ ಇದ್ದೀನಿ, ಯಾಕಂತಂದರೆ ಇದರಲ್ಲಿ ಮೊಗ್ಗು ಬರ್ತಾ ಇದೆ. ಮೊಗ್ಗು ಬರುವಂಥ ಜೊತೆಗೆ ನಿಮ್ಮ ಗಿಡ ಚೆನ್ನಾಗಿ ಬೆಳೀತಾ ಇದೆ ಅನ್ನುವಂಥ ಸ್ಟೇಜ್ನಲ್ಲಿ ನೀವೇನು ಮಾಡ್ಬೋದು, ಈ ಒಂದು ಲಿಕ್ವಿಡನ್ನು ಕೊಡ್ಬೋದು. ನಿಮಗೆ ಹೂಗಳು ಬೇಕು, ಹೂಗಳು ಚೆನ್ನಾಗಿ ಬರ್ತಾ ಇಲ್ಲ, ಮೊಗ್ಗುಗಳು ಉದುರ್ತಾ ಇದೆ ಅನ್ನುವಂಥ ಕಂಡೀಷನ್
ಕಾಂಬಿನೇಷನಲ್ಲಿ ನೀವು ಈ ಒಂದು ಫರ್ಟಿಲೈಸರನ್ನು ಕೊಡೋದ್ರಿಂದ ಗಿಡದಲ್ಲಿ ಚೆನ್ನಾಗಿ ಬೆಳವಣಿಗೆ ಆಗೋದ್ರ ಜೊತೆಗೆ ಗಿಡ ಏನಾಗುತ್ತೆ ಅಂತಂದರೆ ಹೂವನ್ನು ಮೊಗ್ಗನ್ನು ಡ್ರಾಪ್ ಮಾಡೋಲ್ಲ, ಎಲೆಗಳು ಹಳದಿ ಆಗಲ್ಲ. ಇದರಲ್ಲಿ ಕ್ಯಾಲ್ಶಿಯಂ ಇರೋದ್ರಿಂದ ಬ್ರಾಂಚಸ್ ಹೇರಳವಾಗಿ ದಪ್ಪವಾಗಿ ಬರುತ್ತೆ. ಬ್ರಾಂಚಸ್ ಹೆಚ್ಚು ಹೆಲ್ದಿಯಾಗಿ ಬಂದಷ್ಟು ಗಿಡ ಇನ್ನಷ್ಟು ಬುಷಿಯಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ನೋಡಿ, ನಾನು ಇದರಲ್ಲಿ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಏನು ಅಂತಂದರೆ 2 ಚಮಚ ಟೀ ಪೌಡ್ರ್, ಫ್ರೆಶ್ ಟೀ ಪೌಡ್ರ್ ತೊಗೊಳ್ಳಿ ಸಾಧ್ಯವಾದಷ್ಟು. ಒಂದು 4ರಿಂದ 5 ಬಾಳೆಹಣ್ಣಿನ ಸಿಪ್ಪೆ ಹಾಗೂ 1 ಬೆಳ್ಳುಳ್ಳಿಯ ಎಸಳು, 1 ಅಥವಾ 2 ನಿಮ್ಮ ಗಿಡಗಳ ಎಷ್ಟು ನೀಡಿದೆ, ಅವಶ್ಯಕತೆ ಎಷ್ಟಿದೆಯೋ ಅಷ್ಟನ್ನು ನೀವು ಇಲ್ಲಿ ತೊಗೊಳ್ಬೋದು. ನೋಡಿ, ಆವಾಗಲೇ ನಾವು ಬಾಯ್ಲ್ ಮಾಡಿ ಕುದಿಸಿ ಇಟ್ಕೊಂಡಿರುವಂಥ ಲಿಕ್ವಿಡ್ ಏನಿದೆಯಲ್ಲ, ಇದು ಒಂದು ಅರ್ಧ ಲೀಟರ್ನಷ್ಟು ನನಗೆ ಸಿಕ್ಕಿದೆ. 1 ಲೀಟರ್ ನೀರನ್ನು ಒಂದು 15 ನಿಮಿಷ ಕುದಿಸಿದಾಗ ಅರ್ಧ ಲೀಟರ್ ಲಿಕ್ವಿಡ್ ನನಗಿದು ಸಿಕ್ಕಿದೆ. ಇದನ್ನು 1ರಿಂದ 2 ಲೀಟರ್ ನೀರಿನಲ್ಲಿ ಡೈಲ್ಯೂಟ್ ಮಾಡಿ ಏನು ಮಾಡ್ತಾಯಿದ್ದೀನಿ, ಮಿಕ್ಸ್ ಮಾಡಿ ತೊಗೊಳ್ತಾ ಇದ್ದೀನಿ. ಇದನ್ನು ನಾವು ಗಿಡಗಳ ಎಲೆಗಳ ಮೇಲೆ ಸ್ಪ್ರೇ ಮಾಡೋಣ. ಇದರಲ್ಲಿ ನೈಟ್ರೋಜನ್ ಇದೆ, NPK ಇದೆ, ಕ್ಯಾಲ್ಶಿಯಂ ಇದೆ, ಐರನ್ ಇದೆ, ಆಮೇಲೆ ಆ್ಯಸಿಡಿಕ್ ಅಂಶ. ಗಿಡಗಳ ಮೇಲೆ ಯಾವುದೇ ರೀತಿಯ ಫಂಗಸ್ ಇದ್ದರೆ, ಇನ್ಸೆಕ್ಟ್ಸ್ ಇದ್ದರೆ ಈ ಬೆಳ್ಳುಳ್ಳಿಯ ವಾಸನೆಗೆ ಅವು ಕೂಡ ಹೊರಟೋಗುತ್ತೆ. ಟೀ ಪೌಡರ್ನ ವಾಸನೆಯಿಂದ ಗಿಡದ ಮೇಲೆ ಇರುವಂಥ ಇರುವೆಗಳು, ಮಿಲಿಬಗ್ಸ್ ಹೊರಟೋಗುತ್ತೆ. ಜೊತೆಗೆ ಅದರಲ್ಲಿರುವಂಥ ನೈಟ್ರೋಜನ್ ಅಂಶ ಎಲೆಗಳು ಹಚ್ಚ ಹಸಿರಾಗಿರೋದಕ್ಕೆ ಸಹಾಯ ಮಾಡುತ್ತೆ. ನೋಡಿ, ಎಷ್ಟು ಗಿಡಗಳು ಚೆನ್ನಾಗಿ ರಿಕವರ್ ಆಗ್ತಾಯಿದೆ. ನಾನು ಯಾವುದೇ ರೀತಿಯ ಫೇಕ್ ವಿಡಿಯೋ ತೋರಿಸ್ತಾ ಇಲ್ಲ ನಿಮಗೆ. ನಾನು ಏನು ವಿಡಿಯೋ ಮಾಡ್ತೀನಿ ಅಂತಂದರೆ, ಹಾಳಾಗಿದ್ದರೂ ಕೂಡ ತೋರಿಸ್ತೀನಿ, ಗಿಡದಲ್ಲಿ ಚೆನ್ನಾಗಿ ಬೆಳವಣಿಗೆ ಆಗಿದ್ರೂ ಕೂಡ ಜೆನ್ಯೂನ್ ರಿಸಲ್ಟ್, ಜೆನ್ಯೂನ್ ಒಂದು ಏನು ಇವಾಗ ನಡೀತಾ ಇದೆ ಅದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ. ಜೊತೆಗೆ ನಾನು ಯಾವ್ದು ಫರ್ಟಿಲೈಸರ್ ಯೂಸ್ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೇ ಮಾಡ್ತೀನಿ. ಇದಕ್ಕೂ ಮುಂಚೆ ನಾನು ಯಾವುದೇ ಹೆಚ್ಚಿನ ಫರ್ಟಿಲೈಸರನ್ನು ಗಿಡಗಳಿಗೆ ಹಾಕಿರಲಿಲ್ಲ. ಇವಾಗ ಕೆಲಸ ಮಾಡ್ತಾ ಇದ್ದೀನಿ, ಅದನ್ನು ಪ್ರತಿಯೊಂದು ನಿಮಗೆ ತಿಳಿಸ್ಕೊಡ್ತಾ ಬಂದಿದ್ದೀನಿ. ಸೊ ಚಾನಲ್ಗೆ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹಲವಾರು ರೀತಿಯ ಗಾರ್ಡನಿಂಗ್ ರಿಲೇಟೆಡ್ ವೀಡಿಯೋಗಳು, ಹಲವಾರು ಹೋಮ್ ಮೇಡ್ ಫರ್ಟಿಲೈಸರ್, ಆರ್ಗ್ಯಾನಿಕ್ ಫರ್ಟಿಲೈಸರ್ ಬಗ್ಗೆ ವೀಡಿಯೋಗಳು ಬರೋದಿದೆ. ಸೊ ಆಮೇಲೆ ನೋಡಿ, ಈ ರೀತಿ ನಾನು 3 ವಸ್ತುಗಳನ್ನು ತೊಗೊಂಡಿದ್ದೀನಿ. ಈ 3 ವಸ್ತುಗಳು ತುಂಬಾ ಎಫೆಕ್ಟಿವ್ ಆಗಿದೆ. ಇವುಗಳನ್ನು ನಿಮ್ಮ ಗಿಡಗಳಿಗೆ ಬಳಸಿ ನೋಡಿ, ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಇದ್ರ ಬಗ್ಗೆ ಹೆಚ್ಚಿಗೆ ಹೇಳಲ್ಲ, ಆದರೆ ರಿಸಲ್ಟ್ ಮಾತ್ರ ನಿಮಗೆ ಅಚ್ಚರಿ ಪಡುವಷ್ಟು ಸಿಗುತ್ತೆ. ನಾನು ಇದನ್ನು ಒಮ್ಮೆ ಯೂಸ್ ಮಾಡಿದ್ದೀನಿ, ಹಾಗಾಗಿ 2ನೇ ಸರಿ ಯೂಸ್ ಮಾಡ್ತಾ ಇದ್ದೀನಿ ಅಂತ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ಬಾಯ್ಲ್ ಮಾಡೋದ್ರಿಂದ ಅದರಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ ಯಾವುದೇ ಕಾರಣಕ್ಕೂ ಹಾಳಾಗಲ್ಲ, ಬದಲಾಗಿ ಇನ್ನಷ್ಟು ಅವೇನಾಗುತ್ತೆ ಅಂತಂದರೆ ಸ್ಟ್ರಾಂಗ್ ಆಗುತ್ತೆ. ನಮಗೆ ಇದರಲ್ಲಿ ಯಾವುದೇ ಕಂಟೆಂಟ್ ವೇಸ್ಟ್ ಆಗಲ್ಲ, ಸಂಪೂರ್ಣವಾಗಿ ಗಿಡಗಳಿಗೆ ಸಿಗುತ್ತೆ, ಸ್ಪ್ರೇ ಮಾಡೋದಕ್ಕೆ ಸಿಗುತ್ತೆ. ಬಾಳೆಹಣ್ಣಿನ ಸಿಪ್ಪೆನೂ ವೇಸ್ಟ್ ಆಗಲ್ಲ, ಬೆಳ್ಳುಳ್ಳಿನೂ ವೇಸ್ಟ್ ಆಗಲ್ಲ. ಜೊತೆಗೆ ಬೆಳ್ಳುಳ್ಳಿಯಲ್ಲಿರುವಂಥ ಸಲ್ಫರ್ ಹಾಗೂ ಫಾಸ್ಫರಸ್ ಅಂಶ ಬೇರುಗಳು ಸ್ಟ್ರಾಂಗ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಬೇರುಗಳು ನಾವು ಹಾಕುವಂಥ ಫರ್ಟಿಲೈಸರನ್ನು ಬೇಗ ಇಂಟೇಕ್ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ಒಂದು ಫರ್ಟಿಲೈಸರನ್ನು ಯೂಸ್ ಮಾಡಿ ನೋಡಿ, ಹೇಗೆ ರಿಸಲ್ಟ್ ಬಂದು ಅನ್ನೋದನ್ನು ಕೂಡ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಮೊನ್ನೆ ಒಬ್ಬರು ಕಮೆಂಟ್ ಮಾಡಿದರು, ನೀವು ಹೇಳಿರುವಂಥ ಫರ್ಟಿಲೈಸರ್ ಯೂಸ್ ಮಾಡಿದ್ದಾಗಿಂದ ನನ್ನ ಗಿಡದಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ಅಂತ. ಅದನ್ನು ಸೈಡ್ನಲ್ಲಿ ನಿಮಗೆ ಅವರ ಹೆಸರು ಜೊತೆಗೆ ಅವರ ಕಮೆಂಟ್ ಕೂಡ ತೋರಿಸ್ತೀನಿ. ತುಂಬ ಖುಷಿ ಅನಿಸುತ್ತೆ ನೀವೆಲ್ಲ ಈ ರೀತಿ ನನ್ನ ಬಗ್ಗೆ ನಂಬಿಕೆ ಇಟ್ಟು ನಾನು ಹೇಳಿರುವಂಥ ಫರ್ಟಿಲೈಸರನ್ನು ಯೂಸ್ ಮಾಡಿದಾಗ ನನಗೂ ಕೂಡ ಒಂದು ರೀತಿ ಮೋಟಿವೇಟ್ ಆಗುತ್ತೆ, ಪ್ರೋತ್ಸಾಹ ಸಿಗುತ್ತೆ. ಸೊ ನೋಡಿದ್ರಲ್ಲ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಹ್ಯಾಪಿ ಗಾರ್ಡನಿಂಗ್. ದಯವಿಟ್ಟು ಫರ್ಟಿಲೈಸರ್ ಯೂಸ್ ಮಾಡಿ ಹೇಗೆ ರಿಸಲ್ಟ್ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.